ವ್ಲಾಗ್ಸ್ ನೋಡ್ರಿ. ಇವತ್ತು ನಾವು ಹೊಂಟೇವಿ ಆಲ್ಮಟ್ಟಿಗೆ. ಆಲ್ಮಟ್ಟಿ ಥೀಮ್ ಪಾರ್ಕ್ ಐತಿ, ಅಲ್ಲಿ ಹೊಂಟೀವಿ ನೋಡ್ರಿ ನಾವು. ನೋಡ್ರಿ ಕೂಡಲ್ ಸಂಗಮ ಮತ್ತು ಏನದಮ್ಮ ಯಲಗೂರು ಹನುಮಪ್ಪ ಅಲ್ಲಿ ಹೊಂಟೀವಿ. ಸಮ್ಮು, ಮಿಲಿಕಿ, ದೊಡ್ಡಮ್ಮ, ಸೃಷ್ಟಿ ಅಕ್ಕ, ಅಮ್ಮು, ಅಮ್ಮ ಅದು ಹೊಂಟೀವಿ. ಸ್ವಯಂಗೆ ಬಾ ಅಂದ್ರೆ ವಾಮಿಟ್ ಆಕೈತದು, ಬರಂಗಿಲ್ಲ ಅನ್ನತ್ತ ನೋಡ್ರಿ ಅವ. ನೋಡ್ರಿ ನಾ ಸೃಷ್ಟಿಕ ಸೇಮ್ ಹಾಕೊಂಡಿವಿ. ಬಂದೈತಿ ಇಲ್ಲಿ ಚಾರ್ಲಿ ಕೂತೈತಿ ನೋಡ್ರಿ. ಇಲ್ಲಿ ತಾತ ಅದಾರ ನೋಡ್ರಿ. ಇಲ್ಲಿ ಮಿಲ್ಕಿ ತಳಗ್ ಬಂದ ಮ್ಯಾಲಿಂತ್ರ. ನಾವು ಕೂತಾರ ನೋಡ್ರಿ. ದೊಡ್ಡಮ್ಮ ಕಾಕಾಳು ಕೂತಾರ ಮುಂದೆ ನೋಡ್ರಿ. ಈಗ ನಾವು ಯಲಬುರ್ಗದು ಹೊಂಟೀವಿ. ಈಗ ನಾವು ಬಂದೀವಿ ಯಲಬುರ್ಗ. ಸಾರಿ ನಾ ಈ ವಿಡಿಯೋ ಲೇಟ್ ಮಾಡಿ ನೋಡ್ರಿ. ಇಲ್ಲಿ ಯಲಬುರ್ಗ ಬಂದೀವಿ ನಾವು. ಫೋನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸ್ಟೋರೇಜ್ ಫುಲ್ ಆಗಿ ಎಲ್ಲ ವಿಡಿಯೋ ಡಿಲೀಟ್ ಆಗಿದ್ದು. ನಾನು ನಿಮಗೆ ಸುಚ್ಚೋಕರ್ ಮದ್ವಿದೆಲ್ಲ ತೋರಿಸ್ತೀನಿ ಅಂದಿದ್ದೆ, ಅದ್ರವೆಲ್ಲ ವಿಡಿಯೋಸ್ ಡಿಲೀಟ್ ಆಗ್ಯಾವು. ಅದ್ರ ಸಂಬಂಧ ವಿಡಿಯೋ ಮಾಡಿದ್ದೆ, ಅವು ಆಗಲಿಲ್ಲ. ಇಲ್ಲಿ ನೋಡ್ರಿ ಈಗ ನಾವು ಬಂದೀವಿ ಯಲಗೂರು ಹನುಮಪ್ಪ. ನೀವು ದರ್ಶನ ಮಾಡ್ಕೋರಿ ಹನುಮಪ್ಪ ಅಂದ. ಹನುಮಪ್ಪ ಅಂದ ಗುಡಿ ಬರೋಕ್ಕಿಂತ ಫಸ್ಟ್ ಇದು ಗಣಪತಿದು ಬಂದಿತ್ತು. ಅಲ್ಲಿ ಯಾರೋ ಪೂಜೆ ಮಾಡ್ಸತ್ತಿದ್ರು. ನಾವು ಗಣಪತಿದು ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಾವಿಲ್ಲಿ ಹನುಮಂತರ ಕಡೆ ಬಂದ್ವಿ. ಆಮೇಲೆ ಹಿಂಗೆ ಮುಂದೆ ಹಾಗೆ ಸರಿ ಅನ್ನತ್ತಿದ್ರು ನಾವು ಹಾಗೆ. ಆಮೇಲೆ ನಾವು 3 ತಾಯ್ತ ತೊಗೊಂಡ್ವಿ. ನನಗೆ, ಅಮ್ಮುಗೆ, ಮಿಲಿಕಿಗೆ 3 ತಾಯ್ತ ತೊಗೊಂಡ್ವಿ. ತಾಯ್ತ ತೊಗೊಂಡು ಹಾಕೊಂಡ್ವಿ. ಅದಾದಮೇಲೆ ಹಂಗೆ ಮುಂದೆ ಸರಿ ಅನ್ನತ್ತಿದ್ರು. ಅಲ್ಲಿ ಹನುಮಂತಾಗ ಅಭಿಷೇಕ ಅದು ಮಾಡತ್ತಿದ್ರು. ನಾವು ಹಿಂಗೆ ದರ್ಶನ ಮಾಡುವಾಗ ಹನುಮಂತ ನಮಗೆ ಅಭಿಷೇಕ ಮಾಡೋದು ಹಿಂಗೆ ಕ್ಲಿಯರ್ ಕಾಣಿಸ್ತು ನೋಡ್ರಿ. ಅಲ್ಲಿ ಹನುಮಂತಾಗ ರೆಡಿ ಮಾಡಕ್ಕೆ ಎಷ್ಟು ಮಂದಿ ಕುಂತಾರ. ಅಲ್ಲಿ ಆಂಟಿಗಳು, ಅಂಕಲ್ಗಳು ಎಷ್ಟು ಮಂದಿ ಕೂತಾರ. ಆಮೇಲೆ ಇಲ್ಲಿ ನೋಡ್ರಿ ಹಿಂಗೆ ತಪ್ಲಾದ ಹಿಂಗೆ ಡೆಕೋರೇಟ್ ಮಾಡತ್ತಿದ್ರು ಹನುಮಂತನಿಂದ ಇಡೋ ಸಲುವಾಗಿ. ಅದು ನೋಡಿದ್ವಿ. ಆಮೇಲೆ ಹಿಂಗೆ ಮುಂದೆ ಬಂದ್ವಿ. ಅದು ನೋಡೋದಾದ್ಮೇಲೆ ಹಿಂಗೆ ಹೊರಗೆ ಬರೋದಾದ್ಮೇಲೆ 2 ನಿಮಿಷ ಕೂತೀವಿ. ಕುಂದ್ರದಾದ್ಮೇಲೆ ನಾವು ಎಲ್ಲರೂ ಹಿಂಗೆ ಸುತ್ತ ಹಾಕತ್ತಿದ್ವಿ. ಸುತ್ತ ಹಾಕೋ ಟೈಮಿಗೆ ಹಿಂಗೆ ಮಮ್ಮಿ ಅದು ಎಲ್ಲರೂ ನೋಡಿದ್ರು. ಅಲ್ಲಿ ಹಿಂಗೆ ಸಣ್ಣದು ಗುಡಿಗತ್ಲೆ ಇತ್ತು. ಅಲ್ಲಿ ಹಿಂಗೆ ಇದು ಮಾರಾತಿದ್ರು, ರಿಂಗ್ ಹಿಂಗೆ ಅವು ದೇವ್ರದ್ದು ಉಂಗುರಗಳು ಮಾರಾಕತ್ತಿದ್ರು. ಅಮ್ಮನು ಪಾಯ್ ಮಾಡ್ಕೊ ಸುತ್ತ ಹಾಕತ್ತಿದ್ಲು. ಅಮ್ಮ ಮತ್ತು ಮಿಲಿಕಿ ಕೈ ಹಿಡಿದು ನಡ್ಸಾಕತ್ತಿದ್ರು. ಅಲ್ಲಿ ಇನ್ನೊಂದು ಹಿಂಗೆ ಸಣ್ಣದು ಗುಡಿಗತ್ಲೆ ಇತ್ತು. ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಅಮ್ಮಕ್ಕೆ ಪಾಯ್ ಮಾಡಿಸ್ಕೋತ ಮುಂದೆ ಹೋದ್ವಿ. ಮಮ್ಮಿ, ಮಾಮಿ, ದೊಡ್ಡಮ್ಮಗಳು ಅಲ್ಲೇ ನಿಂತರು ಉಂಗುರ ತೋಳು ಸಂಬಂಧ. ಅಲ್ಲಿ ನಿಂದ್ರದಾದ ಅವ್ರು ಹಿಂಗೆ ನಿಂತರು. ನಾ ಅಲ್ಲೇ ದರ್ಶನ ಮಾಡ್ಕೊಂಡು ನಿಂತೀವಿ. ಆಮೇಲೆ ಮಿಲಿಕಿಯಲ್ಲಿ ಒಬ್ರಿಗೆ ದಕ್ಷಿಣ ಹಾಕಿದ್ಲು. ದಕ್ಷಿಣ ಹಾಕಿ ನಮಸ್ಕಾರ ಮಾಡಿ ಆಕೆನು ಮತ್ತೆ ಸುತ್ತ ಹಾಕಕ್ಕೆ ಹೋದ್ಲು. ಈಗ ನಾ ಮತ್ತು ಸೃಷ್ಟಿಯಕ್ಕ ಪಾಯ್ ಮಾಡಿಸ್ಕೋತ ಕರ್ಕೊಂಡು ಹೊಂಟೀವಿ. ಇದೇ ಉಂಗುರ ನೋಡ್ರಿ ಮಮ್ಮಿ ತೊಗೊಂಡಿದ್ದ. ಈ ಉಂಗುರ ತೊಗೊಂಡಾಳ. ಆಮೇಲೆ ನಾ ಮಿಲಿಕಿಗೆ ಬಿಡಿಸಿ ನಾ ಸುತ್ತ ಹಾಕಿಸ್ಕೊ ಕರ್ಕೊಂಡು ಹೊಂಟೆ. ಈಗ ನೋಡ್ರಿ ನಾವು ಎಲ್ಲರೂ ನಾಷ್ಟ ಮಾಡಕ್ಕೆ ಹೊಂಟೀವಿ. ಹಿಂಗೆ ಮುಂದೊಂದು ಖುಲ್ಲಾ ಜಾಗ ಐತಿ, ಅಲ್ಲಿ ನಾಷ್ಟ ಮಾಡಕ್ಕೆ ಹೊಂಟೀವಿ. ನೋಡ್ರಿ ಇಲ್ಲಿ ಎಷ್ಟು ಮಂದಿ ಅದಾರ ನೋಡ್ರಿ. ಇಲ್ಲೆಲ್ಲ ನಾಷ್ಟ ಮಾಡ್ಬೇಕಂತ ನಿಂತೀವಿ ಈಗ. ನೋಡ್ರಿ ಗಿಡ ಅದು ಮಸ್ತ್ ಐತಿ ಇಲ್ಲಿ ಪ್ಲೇಸ್. ನೀವು ಒಂದು ಸರ್ತೆ ಬಂದು ನೋಡೋಗ್ರಿ. ನೋಡ್ರಿ ಮಸ್ತ್ ಐತಿ, ಗಿಡ ಅದು ಅದಾವ, ನೆರಳೈತಿ. ನೋಡ್ರಿ ಇಲ್ಲಿ ಈಗ ನಾವು ನಾಷ್ಟ ಮಾಡತ್ತೀವಿ. ನೋಡ್ರಿ ಇಲ್ಲಿ ಖಾರದನ್ನ ಮತ್ತು ಚೂಡ ಅದು ತಿನ್ನತ್ತೀವಿ ನಾಷ್ಟ. ನೋಡ್ರಿ ಅದು ನಾಷ್ಟ ಆಗೈತಿ. ಈಗ ನಾವು ಹೊಂಟೀವಿ. ಈಗ ನಾವು ಕೂಡಲ ಸಂಗಮ ಹೊಂಟೀವಿ ನೋಡ್ರಿ. ಸಂಗಮ್ ಏನದು? ಹಾಂ ಕೂಡಲ ಸಂಗಮಕ್ಕೆ ಬಂದೀವಿ. ನೋಡ್ರಿ ಇಲ್ಲಿ ತೇರದು ಅದಾವ 2.
ಅಲ್ಲೊಂದೈತಿ ಮತ್ತು ಇಲ್ಲೊಂದೈತಿ ನೋಡ್ರಿ. ನೋಡ್ರಿ ಇಲ್ಲಿ ಪೇರು ಅವು ಎಲ್ಲ ಕೂತಾವ. ನೋಡ್ರಿ ಇಲ್ಲಿ ಪೇರು ಅದು ಕೂತಾವ, ದ್ರಾಕ್ಷಿ. ಕೂಡಲ್ ಸಂಗಮದಾಗ ಈಗ ಒಳಗೆ ಹೊಂಟೇವಿ. ಅಲ್ಲಿ ಕಾಲನೆಲ್ಲ ಗಾಡಿಯಾಗೆ ಬಿಡು ಮನ್ನಂಟ್ಲೆ ಚಪ್ಪಲೆಲ್ಲ ಗಾಡಿಯಾಗೆ ಬಿಟ್ಟೇವಿ. ಹಂಗೆ ಹೊಂಟೇವಿ. ಭಾಳ ಸುಡಾಕತ್ತಿದ್ದು. ಅವಾಗ ನಾವು ಶನಿವಾರ ಹೋಗೇವಿ. ಶುಕ್ರವಾರ ಮಳೆ ಇತ್ತು, ಆಮೇಲೆ ರವಿವಾರ ಮಳೆ ಬತ್ತು. ಆದರೆ ಶನಿವಾರ ನಾವು ಹೋದ ದಿನ ಮಳೆ ಬಂದಿದ್ದಿಲ್ಲ, ಬಿಸಿಲು ಭಾಳ ಇತ್ತು. ಹಾಗಾಗಿ ಕಾಲು ಸುಡಾಕತ್ತಿತ್ತು. ಅಟ್ಟೆ ಹೂ ಮಾಡ್ಕೋತ ಅಲ್ಲಿ ನದಿ ಕಡೆ ಹೋದೇವಿ. ನದಿ ಕಡೆ ಹೋಗಿ ಅಲ್ಲಿ ಮಾರಿ ಅದು ತಕ್ಕೊಂಡೇವಿ. ಅಲ್ಲಿ ಸ್ವಲ್ಪ ನೀರು ಆಡ್ದೇವಿ. ನೀರಾಡಿ ಅಲ್ಲಿ ಫೋಟೋ ಅದು ತಕ್ಕೊಂಡೇವಿ. ಜಳಕ ಮಾಡ್ಬೇಕತ್ತಿತ್ತು, ಅರ್ಬಿ ತಂದಿದ್ದಿಲ್ಲ ಅಂಥೇಳಿ ಅಲ್ಲೆಲ್ಲಿ ಹೋಗ್ಬಿಡು ಈಗ ಅಂತೇಳಿ ಹುಡುಗಿಯರೆಲ್ಲ ಅಟ್ಟೆ ನೀರು ಆಡ್ದೇವೆ. ಎಲ್ಲರೂ ನೀರಾಡಿ ಮಾಡಿ ಅಲ್ಲಿಂದ ದರ್ಶನಕ್ಕೆ ಹೋಗ್ಬೇಕಂತೇಳಿ ನೋಡಿರಿ ಎಂಜಾಯ್ ಮಾಡಾಕತ್ತೀವಿ. ನೀವು ನಮ್ಮ ಜೊತೆ ಎಂಜಾಯ್ ಮಾಡಿರಿ. ಸ್ವಲ್ಪ ನೀರು ಬರಲ್ಲ ಹಂಗೆ. ಎರಡೂ ಬರ್ತದ ಒಳಗೆ. ಮಾಮ ನಿಂದ್ರಿ, ನೀವು ಹೋಗಿ ಅಲ್ಲಿ ನಿಂದ್ರಿ. ಎರಡೂ ಅದಾವ ಒಳಗೆ ಹೊಡ್ಯಾಕ. ರೈಟ್. ಮಾರಿ ಅದು ತಕ್ಕೊಂಡು ಹಿಂಗೆಲ್ಲ ಫೋಟೋಸ್ ತಕ್ಕೊಂಡ್ವಿ. ಈಗ ಹೊಂಟೀವಿ ನಾವು. ಹಿಂಗೆ ನೆಲದೊಳಗೆ ಲಿಂಗ ಐತತ್ತ, ಅದು ನೋಡಕ್ಕೆ ಹೊಂಟೀವಿ ನೋಡ್ರಿ ನಾವು. ನೋಡ್ರಿ ಇಲ್ಲಿ ಲಿಂಗ. ನಾವೆಲ್ಲ ಮ್ಯಾಲೆ ಹೊಂಟೀವಿ ನೋಡ್ರಿ ಅಲ್ಲಿ. ನೋಡ್ರಿ ಅವ್ರನ್ನ ತಳಗದಾರ. ನಾ ಮಿಲ್ಕಿ ಸಮೂ ಮ್ಯಾಲೆ ಬಂದೀವಿ ಇಲ್ಲಿ. ಕೆಳಗೆ ಹೋಗಿ ಬಂದೀವಿ. ಲಿಂಗ ನೋಡಿದ್ದೇವೆ. ಕೆಳಗೆ ನೆಲದಾಗ ಅದಲ್ಲ, ಅದು ನೋಡಿರಿ, ಎಲ್ಲರೂ ನೋಡಿರ್ತೀವಿ. ನಾವು ಟ್ರಿಪ್ಪಿಗೆ ಹೋಗಿ ಬಂದಾಗ ನಮ್ಮ ಕಡೆಯಿಂದ ನಾವು ತೋರಿಸಿದ ರೀತಿಯಿಂದ ನೀವು ನೋಡ್ರಿ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿರಿ. ನೋಡಿದೆ ಅಲ್ಲಿ ದರ್ಶನ ಮಾಡ್ಕೊಂಡೀವಿ. ಮ್ಯಾಲೆ ಬರುತ್ತಾನ ಆಯಿತು, ಇಳಿದೇನು ಅನ್ನಿಸ್ಲಿಲ್ಲ. ಮ್ಯಾಲೆ ಬರುತ್ತಾನ ಸ್ವಲ್ಪ ಸುಸ್ತಾಯಿತು, ಬಿಸಿಲು ಒಂದಿತ್ತಲ್ಲ ಅವಾಗ. ಅದಕ್ಕೆ ಮತ್ತೆ ಬಂದೇವಿ. ಎದುರಿಗೆ ಇದು ಶಿವಂದು ಗುಡಿ ಇತ್ತಲ್ಲ, ಗುಡಿಗೆ ದರ್ಶನ ಮಾಡಿದೆವು. ಅಲ್ಲಿ ದಕ್ಷಿಣ ಹಾಕಿ ದರ್ಶನ ಮಾಡ್ಕೊಂಡು ಮುಂದೆ ಅಲ್ಲಿ ಇದು ಜಡಿ ತೆಗೆಯತ್ತಿದ್ರು, ಅದನ್ನು ನೋಡಿ ಹೊರಗೆ ಬಂದೇವಿ. ಗಣಪತಿ ಗುಡಿ ಇತ್ತು, ಗಣಪತಿ ಗುಡಿ ದರ್ಶನ ಮಾಡಿದೆವು. ಅಲ್ಲಿಂದ ಹುಡುಗರೆಲ್ಲ ಬೋಟಿಂಗ್ ಒಳಗೆ ಕುಂದ್ರಂಬರ್ರಿ, ಬೋಟ್ ಒಳಗೆ ಕುಂದ್ರಂಬರ್ರಿ ಅಂಥೇಳಿ ಇದು ಮಾಡಕತ್ತಿದ್ರು. ನಡ್ರಿ ಹೋಗಮು ಅಂಥೇಳಿ ಹುಡುಗರೆಲ್ಲ ಅದಕ್ಕೆ ಹೋಗ್ಬೇಕಂತೇಳಿ ಗಣಪತಿ ದರ್ಶನ ಮಾಡ್ಕೊಂಡು ಹೇಳಿದಾರ. ದರ್ಶನ ಮಾಡ್ಕೊಂಡು ಏನು ಮಾಡೋದು ನಡ್ರಿ, ಹಂಗೆ ಹುಡುಗರೆಲ್ಲ ಇದು ಹೋಗಮ್ ನಡ್ರಿ ಅನ್ನತ್ತಾರ ಅಂಥೇಳಿ ಹೊಂಟೇವಿ. ನೋಡಮ್ ಬರ್ರಿ, ತೋರಿಸ್ತೀನಿ ಬೋಟ್ ಒಳಗಿನ ಹೆಂಗೆ ಅನ್ನಿಸ್ತದೆ ಅಂಥೇಳಿ.
ಬೋಟ್ ಒಳಗೆ ಹೊಂಟಿವಿ ನೋಡ್ರಿ. ನೋಡ್ರಿ ಇಲ್ಲಿ ನಾವು ಬೋಟ್ ಒಳಗೆ ಕೂತೀವಿ. ಬೇಡ ಬೇಡ ಬೋಟ್ನಾಗ ಕೂತೆ ಅಷ್ಟು ಖುಷಿ ಅನ್ನಿಸ್ತು. ನೋಡ್ದು ತೋರಿಸ್ತೀವಿ ಬರೋ ಅಷ್ಟು ದೂರ ಹೋಗ್ತೈತಿ, ಅಲ್ಲಿಂದ ಅಷ್ಟು ದೂರ ಹೋಗ್ತೈತಿ. ನೀರು ಹಾರ್ತಾವೆ, ಎಷ್ಟು ಚಂದ ನೀರು ಸಿಡಿದು ನೀರು ಆಟ ಆಡೋದಂದ್ರೆ ಭಾಳ ಖುಷಿ ಅನ್ನಿಸ್ತದೆ ನಮ್ಗೆ. ನೀರು ಆಡ್ದೇವು ಅಲ್ಲಿ, ನೀರು ಹಿಂಗೆ ಹೊಳಸೋ ಟೈಮಿಗೆ ಇದು ಸಿಡಿದು ಆಗ ಅಷ್ಟು ಖುಷಿ ಅನ್ಸತ್ತಿತ್ತು. ಅಟ್ಟೆ ಜನನೂ ಭಾಳ ಕಮ್ಮಿ ಇದ್ರು. ಅಟ್ಟೆ ಇನ್ನೊಂದು ಬೇರೆ ಬೋಟಿಗೆ ಏರ್ಬೇಕಂತ ಹೇಳಿದೆವು, ಅದು ಬೋಟ್ ನಡು ಬಂದಾಗ ನಿಂತಿತ್ತು ಒಬ್ಬರದು. ಎಷ್ಟೋ ಮಂದಿದ್ದು ಅದು ನೋಡಿ ಬ್ಯಾಡ ಅಂತೇಳಿ ಮತ್ತೊಂದು ಬೋಟಿಗೆ ಬಂದೀವಿ. ಅಲ್ಲಿ ಕುಂತೀವಿ. ಅಲ್ಲಿಂದ ಎಷ್ಟು ದೂರ ಒಯ್ದರು, ಅಲ್ಲಿ ಸುತ್ತ ಹಾಕ್ಸಿದ್ರು. ಎಷ್ಟು ಚಂದ ಅನ್ನಿಸ್ತು. ನೋಡೋಣ ಬರ್ರಿ. ಫೋಟೋ ಹೊಡೆದು ಏನು ಉಪಯೋಗ, ಅದು ಹೋಗೋದು ಹೆಂಗೆ ಗೊತ್ತಾಗ್ತದೆ. ನೀವು ನೋಡಿದ್ರಲ್ಲ ನಾವು ಎಷ್ಟು ದೂರ ಹೋಗಿ ಬಂದ್ವಿ. ನಾವು ನಟ್ಟು ಹೋಗಿದ್ವಿ ಇದ್ರದ್ದು ನೀರದಿಂದ. ಅಲ್ಲಿ ನಟ್ಟು ಹೋಗಿದ್ವಿ. ಗುಡಿ ಸಣ್ಣದು ಕಾಣತಿತ್ತು, ಅದನ್ನು ಹಿಂಗೆ ಹೋಗಿ ಬಂದ್ವಿ. ಆಮೇಲೆ ಈಗ ನಾವು ಆಲ್ಮಟ್ಟಿಗೆ ಹೋಗ್ತೀವಿ. ಎಲ್ಲ ಹಿಂಗೆ ದೇವ್ರದು ಎಲ್ಲ ನೋಡ್ಕೊಂಡು ಎಲ್ಲ ಗುಡಿಗಳಿಗೆ ಅದು ಹೋಗ್ಬಂದು ಲವಕುಶ ಉದ್ಯಾನವನಕ್ಕೆ ಹೋಗ್ತೀವಿ. ಅಲ್ಲಿ ಹೋಗ್ಬಂದು ಆಮೇಲೆ ನಾವು ಅಲ್ಲಿ ಮೂರ್ತಿ ಅದು ಎಲ್ಲ ಅಲ್ಲಿ ಏನೇನದ ಎಲ್ಲ ತೋರಿಸ್ತೀನಿ ಬರ್ರಿ. ಚಾನ್ವಿಲಿ ಡ್ಯಾನ್ಸ್ ಮಾಡದ ನಾವೆಲ್ಲರೂ ಆಲಿಮಟ್ಟಿಗೆ ಬಂದೀವಿ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗಾರ್ಡನ್ ಅದ. ನೋಡ್ರಿ ಇಲ್ಲಟ್ಟು ಮಸ್ತ್ ಗಾರ್ಡನ್ ಐತಿ. ನೀವು ಒಂದ್ಸರ್ತಿ ಬಂದು ನೋಡಿ ಹೋಗ್ರಿ. ಎಲ್ಲ ಬಂದು ನೋಡಿ ಹೋಗಿ ಕಮೆಂಟ್ ಮಾಡ್ರಿ.
ನೋಡ್ರಿ ಇಲ್ಲಿ ಎಲ್ಲ ಇವಾಗ ನಾವು ಬಂದೀವಿ ಲವಕುಶ ಉದ್ಯಾನವನ. ಅಲ್ಲಿ ಸೀತಾಮಾತೆ ಅವ್ರ ಮಕ್ಕಳಿಗೆ ಇದು ಕಾಡನ್ನ ಹ್ಯಾಂಗೆ ಬಳಸಿದ್ರು, ಹ್ಯಾಂಗಿಲ್ಲ ಯುದ್ಧ ಕಲಿಸಿದ್ದು, ಶಿಕ್ಷೆ ಕೊಟ್ಟ ಗುರುಗಳು ಎಲ್ಲ ಥರದ್ದು ಮೂರ್ತಿ ಮಾಡ್ಯಾರಲ್ಲಿ. ಅದ್ರ ಬಗ್ಗೆ ಎಷ್ಟು ಚಂದ ಸ್ಟೋರಿ ಇದು ಮಾಡ್ತಾರೆ ಅಂದ್ರೆ ಅಲ್ಲಿ ಬಟನ್ ಅದ, ಮೂರ್ತಿಗಳ ಕಡೆ ಹೋದ್ರೆ ಒಂದೊಂದು ಬಟನ್ ಅದಾವು. ಆ ಬಟನ್ ತುಕ್ಕಿದ್ರೆ ಅದ್ರ ಬಗ್ಗೆ ಪೂರ ಸ್ಟೋರಿ ಹೇಳ್ತದೆ. ಅವ್ರು ಯಾವ ಥರ ಸ್ಟೋರಿ ಹೇಳ್ತದೆ ಕೇಳಿಸ್ತೀನಿ ಬರ್ರಿ. ಬಂಧುಗಳೇ, ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋದ ನಂತರ ತುಂಬಿದ ಮಸೂದೆಯಾದ ಸೀತಾದೇವಿಗೆ ಆ ಗೊಂಡಾರಣ್ಯದಲ್ಲಿ ಆ ಎರಡೂ ಮಕ್ಕಳಿಗೆ ವಾಲ್ಮೀಕಿ ಮಹರ್ಷಿಗಳು ಕುಶ ಲವದಿಂದ ನೀರು ಸಿಂಪಡಿಸುತ್ತಾರೆ. ಕುಶ ಎಂದರೆ ಪ್ರಜ್ಞೆಗಳು ನಾಮಕರಣ ಮಾಡುತ್ತಾರೆ. ಈ ರೀತಿ ನಾಮಕರಣಗೊಂಡ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ನೋಡ್ರಿ ಇಲ್ಲಿ ಚಿಗರಿ ಅದ ರ್ಯಾಬಿಟ್, ಋಷಿಗಳು. ಅಲ್ಲಿ ಮ್ಯಾಲೆ ನಾವು ಇಲ್ಲಿ ನಿಂತೆ ತಗಮ್ಮ ನಕಲಿ ನೋಡ್ರಿ. ನೋಡ್ರಿ ಕಮಲ್ ಅದು ಅದಾವ. ಲವಕುಶರಿಗೆ ವಿದ್ಯಾಭ್ಯಾಸ ಮಾಡಿಸುವ ಸಂಕಲ್ಪ ಕೈಗೊಂಡ ಸೀತಾಮಾತೆಯ ಮೋಕ್ಷವನ್ನು ಒಲಿದ ವಾಲ್ಮೀಕಿ ಮಹರ್ಷಿಗಳು ಸುರಗರಿಗೆಯಲ್ಲಿ ಲವಕುಶರಿಗೆ ವೇದ, ವೇದಾಂಗ, ಶಾಸ್ತ್ರ, ಪುರಾಣಗಳ ಪಾಠ ಮಾಡಲು ಪ್ರಾರಂಭಿಸುತ್ತಾರೆ. ಲವಕುಶರಾದರೂ ಗುರುಗಳ ಮಾರ್ಗದರ್ಶನದಲ್ಲಿ ಮಕ್ಕಳು ಆಸಕ್ತಿಯಿಂದ ನಿರತರಾಗಿರುವ ವಿದ್ಯಾಪಾರಂಗತರಾದ ಮುಂದೆ ತನ್ನ ಸೈನ್ಯವನ್ನೂ ಕಳಿಸುತ್ತಾರೆ. ಯಜ್ಞದ ಕುದುರೆ ಅಲ್ಲಲ್ಲಿ ಹುಟ್ಟಾಗುತ್ತಾ ವಾಲ್ಮೀಕಿ ಆಶ್ರಮಕ್ಕೆ ಬಂದು ತೋಟವನ್ನು ಹಾಳು ಮಾಡತೊಡಗುತ್ತದೆ. ಇದನ್ನು ಕಂಡ ನೋಡಿದ್ರಲ್ಲ ಹೆಂಗೆ ಅದ್ರ ಬಗ್ಗೆ ಸ್ಟೋರಿ ಹೇಳಕತ್ತಿದಂತೆ ಹಂಗೆ ಮಾಡ್ಯಾರ. ಎಷ್ಟು ಚಂದ ಮಾಡ್ಯಾರಲ್ಲಿ. ಸ್ಪೀಕರ್ ಇರ್ತೇನೋ ಅದು ಬಟನ್ ಒತ್ತಿದ್ರೆ ಆ ಕಂಬ ಲೈಟಿದ ಕಂಬ ಅದಲ್ಲ ಅದಕ್ಕೆ ಬಟನ್ ಹಚ್ಚಾರ. ಆ ಬಟನ್ ಒತ್ತಿದ್ರೆ ಎಲ್ಲ ಸ್ಟೋರಿ ಹೇಳ್ತೈತಿ. ನೀವು ಯಾವ್ಯಾವ ಮೂರ್ತಿ ಕಡೆ ಹೋಗಿ ನಿಂದಿರ್ತೀರಿ ಅಲ್ಲಿ ಬಟನ್ ಮಾಡ್ಯಾರ ಅನ್ಬೋದು. ಅದು ಒತ್ತದು ಅದು ಸ್ಟೋರಿ ಕೇಳೋದು ಬೇಕಂದ್ರೆ ಆ ಥರ ಅದು ಮುಂದೆ ಹೋದಂಗೆ ರಾಮನ ಜೊತೆ ಹಂಗೆ ಯುದ್ಧ ಆಡ್ತಾರೆ ಅನ್ನೋದು ಅದು ಸುದ್ಕ ಮೂರ್ತಿ ಮಾಡ್ಯಾರ. ಎಲ್ಲ ನೋಡ್ರಿ ಚಂದ ಅದ. ಹೋಗಿ ನೋಡ್ಬೋದು ಹುಡುಗರು ಕರ್ಕೊಂಡು. ಚಂದ ಅದ. ನೋಡಿ ಬಂದು ಕಮೆಂಟ್ ಹಾಕ್ರಿ ಯಾರ್ಯಾರು ಹೋಗಿರಿ, ಹೆಂಗೆ ಅನ್ನಿಸ್ತು ಏನು ಅಂತೇಳಿ. ನೋಡ್ರಿ ನೀರಿಂದ ಇದು ಮಾಡ್ಯಾರ. ಹನುಮಾನ್ ಕಟ್ಟಕ್ಕೆರ ಮಮ್ಮಿ ಇದರಿಂದ ಭಕ್ತರಾಗದ ಲವಕುಶರು ಮಹಾಬಲಶಾಲಿ ಹನುಮಂತನನ್ನೇ ಬಂಧಿಸಿ ನಿಂದ್ರಕ್ ಆಗತ್ತೆ ಇಲ್ಲಿದ್ರೆ ಸಮೇತರ ಕಾರೂಢನಾಗಿ ಶತ್ರುಘ್ನ ಬರುತ್ತಾನೆ. ಆದರೆ ಈಗ ಕುದುರೆಯನ್ನು ಕಟ್ಟಿ ಹಾಕಿ ಸೈನ್ಯವನ್ನು ಮೆಚ್ಚಿಸಿದ ವಿಷಯ ತಿಳಿದು ಸೈನ್ಯ ಸಮೇತರ ಕಾರೂಢನಾಗಿ ಶತ್ರುಘ್ನ ಬರುತ್ತಾನೆ. ಆದರೆ ಲವಕುಶರ ಹೋರಾಟದ ಮುಂದೆ ಅವನಾದ ಹಾ ಇದು ಗಿಡ ಕಟ್ಟೆ ಐತಿ. ಇದು ಗಿಡಕ್ಕೆ ಹಾಕಾಕೈತು ಮುಂದೆ. ಲವಕುಶರ ಶರ ಪ್ರಯೋಗಕ್ಕೆ ಎಚ್ಚರಿಕೆ.
ಎಲ್ಲ ಮೂರ್ತಿ ಮಾಡ್ಯಾರ, ರಾಮ್ದ ಲಕ್ಷ್ಮಣದದು ಎಲ್ಲ ಮೂರ್ತಿ ಮಾಡ್ಯಾರ. ನೀವು ಬಂದು ನೋಡ್ರಿ. ಈ ವಿಡಿಯೋ ನಿಮಗೆ ಚಲೋ ಅನ್ಸುತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ, ಕಮೆಂಟು ಮಾಡಿರಿ. ಇಲ್ಲಿ ಗುಹೆ ಅದ, ಗುಹೆಗತ್ಲೆ ಮಾಡ್ಯಾರ. ಅಲ್ಲಿ ಸೈನಿಕರದ್ದು ಮೂರ್ತಿ ಇದು ಮಾಡ್ಯಾರ. ಅಟ್ಟಿಟ್ಟೆ ಗಾಡಿಗೆ ಅಂಟಿಸಿದಂಗೆ ಮೂರ್ತಿ ಮಾಡ್ಯಾರ. ಅದ್ರ ಅಲ್ಲಿ ಹೊರಗಿದ್ದೆಲ್ಲ ಹಂಗೆ ಏನು ಹಿಂಗೆ ಖುಲ್ಲಾ ಮೂರ್ತಿ ಮಾಡಿಲ್ಲ. ಗಾಡಿಗೆ ಅಂಟ್ಕೊಂಡು ಮೂರ್ತಿಗಳು, ಅದು ಇನ್ಕಂಪ್ಲೀಟ್ ಅದ. ನಾವು ಅಟ್ಟೆ ನೋಡಿದೆವು, ಹಿಂಗೆ ಅಷ್ಟೇನು ಇದು ಅನ್ನಿಸ್ಲಿಲ್ಲ. ಎಲ್ಲ ಬಿದ್ದಿದ್ದು ಅದು ಹಿಂಗೆ ಇತ್ತು, ಇನ್ಕಂಪ್ಲೀಟ್ ಅನ್ನಿಸ್ತದು. ಬಂದು ಅಲ್ಲಿ ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ ಮೂರ್ತಿಗಳು, ಅಲ್ಲೇ ಎಂಡ್ ಆಗ್ತೈತಿ. ಮತ್ತು ಇದು ಸುತ್ತಾಕಿ ನೀವು ಸ್ಟಾರ್ಟಿಂಗ್ ಎಲ್ಲಿ ಬಂದಿದ್ರಲ್ಲ ಹೊರಗಿಂದ, ಅಲ್ಲಿಂದ ಹೊರಗೆ ಹೋಗೋದು. ನೋಡಿದ್ರಲ್ಲ, ಅಷ್ಟು ಸುತ್ತ ಹಾಕಿ ಅಲ್ಲಿಂದ ಹ್ಯಾಂಗೆ ಬಂದು ಎಲ್ಲ ಮೂರ್ತಿಗಳು ನೋಡ್ಕೊತ ಭಾಳ ಚಂದ ಇತ್ತು ಗಾರ್ಡನ್. ಬಿಸಿಲು ಅನ್ನೋದಿತ್ತು, ಹೈರಾಣ ಆಯಿತು. ಕೂಸ್ಗಳು ತೊಗೊಂಡದು ಹೋಗಿದ್ದೇವೆ ಅಂತೇಳಿ ಅದನ್ನು ಬಿಟ್ಟರೆ ತುಂಬ ಭಾಳ ಖುಷಿ ಆಯಿತು. ಭಾಳ ಚಂದನೂ ಅನ್ನಿಸ್ತು. ಶಾಂತದ, ಆರಾಮ್ ಹೋಗ್ಬೋದು. ಗದ್ದಲಿಲ್ಲ, ಏನೂ ಇದ್ದಿದ್ದಿಲ್ಲ ಅಲ್ಲಿ. ಟಿಕೆಟು ಐತಿ, ಟಿಕೆಟ್ ತಕ್ಷಣದೇ ಒಳಗೆ ಬರಬೇಕು. ಅಲ್ಲಿಂದ ಎಲ್ಲ ಸುತ್ತ ಹಾಕೊಂಡು ನೋಡ್ಕೊಂಡು ಇಲ್ಲಿ ಎಂಡಿಗೆ ಬಂದೇವಿ. ಇಲ್ಲೇ ಈಗ ಆಗ ಎಂಟ್ರೆನ್ಸ್ ಹಂಗಿತ್ತಲ್ಲ, ಅದೇ ಹೊರಗೆ ಹೋಗೋದು. ಅಲ್ಲಿಂದ ಬಂದು ಹೊರಗೆ ಗಾಡಿ ಎಲ್ಲೋ ಹೋಗಿತ್ತು ಅಂತೇಳಿ ನಿಂತೇವಿ. ಆಮೇಲೆ ಅಲ್ಲಿಂದ ಆಲ್ಮಟ್ಟಿಗೆ ಥೀಮ್ ಪಾರ್ಕಿಗೆ ಹೋದೆವು. ಥೀಮ್ ಪಾರ್ಕಿಗೆ ಹೋಗಿ ಅಲ್ಲಿ ಊಟ ಅದು ಮಾಡಿಕೊಂಡು ಅಲ್ಲಿಂದ ಮುಂದೆ ನೋಡೋಕೆ ಹೋದೆವು. ಥೀಮ್ ಪಾರ್ಕ್ ಅದೆಲ್ಲ ಅಲ್ಲಿಂದ ತೋರಿಸ್ತೀನಿ ಬರ್ರಿ. ಈಗ ನಾವು ಇಲ್ಲಿ ಊಟ ಮಾಡಕ್ಕೆ ನಿಂತೀವಿ. ಹಾಂ, ಈಗ ಊಟ ಮಾಡಕ್ಕೆ ನಿಂತೇವೆ ನಾವು. ಊಟ ಮಾಡೋಣ ಈಗ ಎಲ್ಲರೂ. ಅದು ಊಟ ಆಗೈತಿ. ಈಗ ನಾವು ಗಾರ್ಡನ್ಗೆ ಹೊಂಟೀವಿ. ಗಾಡಿ ಒಳಗೆ ಹೊಂಟೀವಿ ನೋಡ್ರಿ ನಾವು. ಅಷ್ಟು ರೆಸ್ಟೋರೆಂಟ್ ನಾವು ಈ ಗಾರ್ಡನಿಗೆ ಬಂದೀವಿ. ಇದೆ ಆಲ್ಮಟ್ಟಿ ಥೀಮ್ ಪಾರ್ಕ್. ಒಳಗೆ ಬಂದೀವಿ. ಎಂಟ್ರೆನ್ಸ್ ಒಳಗೆ ಇಲ್ಲಿ ವೆಲ್ಕಮ್ದು ಮೂರ್ತಿ ಮಾಡ್ಯಾರ. ಅದಾದಮೇಲೆ ಇಲ್ಲಿ ನಾವು ಹೈಸ್ಕೂಲ್ ಇದ್ದಾಗ ಹೋಗಿದ್ದೇವೆ, ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದಾಗ ಬೋಟಿಂಗ್ ಇತ್ತು. ನಾವು ಹಿಂಗೆ ಹೊಡಿತೀವಲ್ಲ ಸೈಕಲ್ ಗತ್ತಲೆ, ಅಂಥ ಬೋಟಿಂಗ್ ಇತ್ತು. ಆಡಿದ್ದೇವೆ ಅವಾಗ ಹೈಸ್ಕೂಲಿಂದ ಬಂದಾಗ. ಈಗ ಅದು ಬಂದ್ ಮಾಡ್ಯಾರ. ಬಂದ್ ಮಾಡಿ ಈಗ ಆಮೆ ಅದೆಲ್ಲ ಬಿಟ್ಟಾರ ನೋಡ್ರಲ್ಲ, ಆಮೆ ನೋಡಿದ್ರಲ್ಲ. ಅಲ್ಲಿಂದ ಸೀದಾ ಹೋದೇವಿ. ಎಷ್ಟು ಗಾರ್ಡನ್ ಭಾಳ ಚಂದ. ಈಗ ಲವಕುಶ ಉದ್ಯಾನವನ ಇತ್ತಲ್ಲ, ಸುತ್ತ ಹಾಕೋದು ಹಾಗೆ ಇದು ಅಷ್ಟು ದೊಡ್ಡದದು. ಈಗ ಮತ್ತೆ ಚಂದ ಮಾಡ್ಯಾರ. ಈಗ ಮುಂದೇನು ಅಷ್ಟು ಅನ್ಸಲ್ಲ, ಪ್ರಾಣಿಗಳು ಮಾಡ್ಯಾರ. ಆಮೇಲೆ ಹಳ್ಳಿ ಒಳಗೆ ಈಜಾಡ್ತಾರಲ್ಲ ಹುಡುಗರು, ಈಶಾಡ್ತಾರಲ್ಲ ಈ ಹುಡುಗರು, ಹಂಗೆ ಅದೆಲ್ಲ ಮೂರ್ತಿ ಮಾಡ್ಯಾರ. ಪೂರ ರಿಯಲ್ ಅನ್ನಿಸ್ತೈತೆ ಅದು ನೋಡಂಟ್ಲೆ. ಕರೆ ಕಾಗಿ ಇದೆಲ್ಲ ನೋಡಿ ಮೂರ್ತಿ. ಮೊಸಳಿ, ಆಮೆಗಳು, ದೊಡ್ಡ ಆಮೆ, ಆಮೇಲೆ ಹೆಬ್ಬಾವ, ಎಲ್ಲನೂ ಕೋಬ್ರ ಎಲ್ಲನೇ ಮಾಡ್ಯಾರ ಅಲ್ಲಿ. ಎಲ್ಲ ದೊಡ್ಡ ದೊಡ್ಡ ಡೈನೋಸಾರ್, ಆಮೇಲೆ ಸಣ್ಣ ಸಣ್ಣ ಇವು ಮೀನು ಏನು ಭಾಳ ಅಂಟು ಇದು ಪ್ರಾಣಿನೂ ಮಾಡ್ಯಾರಲ್ಲಿ. ನೋಡ್ತಿರತ್ತೆ, ತೋರಿಸ್ತೀನಿ ಎಷ್ಟು ಚಂದ ಅದಾವೆಲ್ಲ. ರಿಯಲ್ ಅನ್ನಿಸ್ತಾವೆ. ಇಲ್ಲೇ ಬಂದು ಈಗ ರಿಯಲಾಗಿ ಕೂತಾವೇನೋ ನಂಗೆ. ಮೊಸಳಿನದು ದೊಡ್ಡದು ಮೊಸಳಿ, ಅದನ್ನು ತೋರಿಸಿದೆ. ನೋಡೋಣ ಬರ್ರಿ, ಎಂಜಾಯ್ ಮಾಡೋಣ ಅಂತ. ಮುಂದೆ ಹೋದ್ಮೇಲೆ ಆಟದ ಪಾರ್ಕ್ ಅದೆಲ್ಲ ನೋಡೋಣ, ಎಲ್ಲ ನೋಡೋಣ ಅಂತ ಬರ್ರಿ.
ಎಲ್ಲ ಸಾಮಾನ್ಯ ಹಾಂ ಹಾಂ ಡೈನೋಸಾರ್ आम्ही दड्ड आम्ही मसोळी ಅದರ ಹೆಸರು ಬರ್ದಾರಲ್ಲಿ ಮಳಿ ಹೌದಲ್ಲ ಅದ ನೋಡ್ರಿ ಇಲ್ಲಿ ಕಲ್ಲಿನ ಸೋಫಾ ಅದಾವ ಏ ಸಮ ಡೈನೋಸರ್ ಕಾಣತ್ತದ ಕ್ಲಿಯರ್ 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 ಕಾಣತ್ತೆ ಕ್ಲಿಯರ್ ಏನೋ ಕೊಂಡ ಕೊಂಡ ಏನೋ ಕೊಂಡ ಅದು ಮೋದಿನೇ ಕಾಣತ್ತಿಲ್ಲ ಏನೋ ಕೊಂಡದು ಕಪ್ಪಿ ಅರೆ ನಾವೇನು ಅನ್ಸುತ್ತಿಲ್ಲ ಹಾಂ ಇದು ಅಸ್ಲಿ ಅನ್ಸತ್ತೆ ತಗ ಇದು ಕಲ್ಲಿಂದ ಹೊಡೆದ ಮುಂದೆ ಅಲ್ಲಿ ಬೇ ಅಲ್ಲಿ ಹಾವಿನ ಮೂವತ್ತಿನ ಕಟ್ಟಾಗೈತಿ ನಾ ಇಲ್ಲಪ್ಪ ನಿನ್ ತಲೆನೂ ಸಮಯ ಕ್ಲಿಯರ್ ಮಸೂಳಿ ಕಾಣತಿ ಬಾ ಕ್ರೊಕೊಡೈಲ್ ಕ್ರೊಕೊಡೈಲ್ ಅದ್ರ ಮೋತಿ ಇಲ್ಲೈತಿ ಹಾ ಇಲ್ಲೇ ಬಾಜುನೇ ಸೃಷ್ಟಿ ಅಕ್ಕ ಕಡೆ
ಜಂಗಲ್ ಮಂಗಲ್. ನಾವು ಜಂಗಲ್ ಬಂದೇವು ನೋಡ್ರಿ, ಇಲ್ಲಿ ಜಂಗಲ್. ಅದು ಮಿರರ್ದು ಏನೈತಿ? ಇದು ರೆಂಡ್ ಅಲ್ಲಿ ಬರ್ತೈತಿ ಈಗ. ನೋಡಿದ್ರಲ್ಲ ಅಲ್ಲಿ ಎಷ್ಟೆಲ್ಲ ಪೂರ ಅಡಗ ಕಾಡ್ನಾಗ ಅದೇನೋ ಅನ್ನೋಂಗೆ ಎಲ್ಲ ಪ್ರಾಣಿ ಡೈನೋಸಾರ್ ಎಲ್ಲ ಇದ್ದು ಎಲ್ಲ ನೋಡ್ಕೊಂಡು ಬರೋತನ ಸಾಕಾಯ್ತು. ಅಷ್ಟು ದೊಡ್ಡದು ಒಟ್ಟು ಹೈರಾಣ ಆಗ್ತೈತಿ ನೋಡೋದು. ಮುಂದೆ ಬಂದಾಗ ಇಲ್ಲಿ ಖುಲ್ಲ ಅದನ್ನ ಮಟ್ಟ ಹೈರಾಣ ಆಗಿದ್ದತ್ರ ಇಲ್ಲಿ ಬಂದು ಗಾರ್ಡನ್ದಾಗ ಕುಂದಿರ್ಬೋದು. ಅಲ್ಲಿ ಜೋಕಾಲಿ ಜಾರ್ಗುಂಡು ಎಲ್ಲನೂ ಮಾಡ್ಯಾರ. ಆಮೇಲೆ ಅಲ್ಲಿ ಏನೋ 3D ಅಂತ ದೆವ್ವಿಂದು, ನಾವು ಅಲ್ಲಿ ಹೋಗಲಿಲ್ಲ ಒಳಗೆ. ಹುಡುಗರು ಇದ್ರೆ ಹೈರಾಣ ಭಾಳ ಆಗಿತ್ತಂತೇಳಿ ಈ ಜಾರ್ಗುಂಡಿ ಇದು ಆಡಾಕತ್ತಾರೆ. ನೋಡಿ ಬರೀ ಗಾರ್ಡನ್ ಅದ, ಇಲ್ಲಿ ಹೈರಾಣ ಕಳ್ಕೊಂಡು ನೀವು ಹೋಗ್ಬೋದು. ಮುಂದೆ ಹೊರಗೆ ಹೋಗೋ ಎಂಟ್ರೆನ್ಸ್ ಸಿಗ್ತೈತಿ, ಹೋಗ್ಬೋದು. ಹೋಗಿ ಎಷ್ಟು ನೋಡಿರಿ. ಏಯ್ ನಾವೀಗ ಮನೆಗೆ ಹೋಗ್ತೀವಿ. ಹೈರಾಣ ಆಗೈತಿ. ಬಂದು ನೀವು ನೋಡ್ಕೊರಿ, ಮಸ್ತ್ ಜಾಗ. ನೀವು ಬಂದು ಹೋರಿ, ನಮಗೆಲ್ಲ ಈಗ ಹೈರಾಣ ಆಗೈತಿ. ನೀವು ಒಂದ್ಸತಿ ಬಂದು ಹೋರಿ, ಭಾಳ ಮಸ್ತ್ ಐತಿ. ಬಂದು ಹೋಗಿ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಂ ಅದೇ ವಿಡಿಯೋನು ಮಾಡಾಕಿಂತ ತಗೋ. ನಂಗೆ ಹಿಂಗೆ ಫೋಟೋ ಹೊಡಿತು, ನಂಗೆ ಆಡೋದೊಳಗೆ ಬರ್ತಾವೆ. ಹಾಂ ಬರ್ರಿ ಸಾಕು ಬರ್ರಿ.